ವೆಲ್ಕಮ್ ಬ್ಯಾಕ್ ಟು ಜಿನೆಸ್ ಲಿಟಲ್ ವುಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಫ್ರೆಂಡ್ಸ್, ಇವತ್ತಿನ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಫ್ರೆಂಡ್ಸ್, ಇವತ್ತು ಯಾವುದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಕನ್ಫ್ಯೂಷನ್ ಆಗಬೇಡಿ. ಖಂಡಿತವಾಗ್ಲೂ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಪೋಲ್ಟ್ರಿಗಳ ವಿಷಯದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಯಾಕೆ ಇವತ್ತು ಏನು ವಿಶೇಷ ಇದೆ ಅಂತ ನೀವು ಅಂದ್ಕೊತೀರಾ? ಖಂಡಿತವಾಗ್ಲೂ ಒಂದು ಸ್ಪೆಷಲಾಗಿ ಒಂದು ಟ್ರೀಟ್ಮೆಂಟ್ ಯಾವ ಥರ ಮಾಡ್ಕೋಬೋದು ನಾವು ಈ ಕೋಳಿಗಳಿಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋಗಳಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ? ಹಾಗಾದರೆ ಬನ್ನಿ. ಫ್ರೆಂಡ್ಸ್, ನಾವು ಕೋಳಿಗಳನ್ನು ಎಷ್ಟೇ ಜೋಪಾನವಾಗಿ ನೋಡಿಕೊಂಡರೂ ಸಹ ಅವುಗಳಲ್ಲಿರುವ ಕಾಯಿಲೆಗಳು ಅಂತೂ ಕಮ್ಮಿನೇ ಆಗೋದಿಲ್ಲ ಅನ್ನೋರಿಗೆ ನಾನು ಹೇಳಿರುವಂಥ ಈ ಒಂದು 2 ಥರದ ಒಂದು ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಮೆಡಿಸಿನ್ನ ನಾನು ಇವತ್ತು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಆ್ಯಕ್ಚುಲಿ ಅದು ಮೆಡಿಸಿನೇ ಅಲ್ಲ. ಈಗ ನಾವು ಕೋಳಿಗಳನ್ನು ನೋಡ್ಕೊಳ್ಳುವ ರೀತಿಯಲ್ಲಿ ನಮಗೆ ಚೇಂಜಸ್ ಆಗುತ್ತೆ ಅಷ್ಟೇ. ಅಂದರೆ ಈಗ ನಾವು ಫುಡ್ಗಳನ್ನು ಈಗ ಡೈಲಿ ನಾವು ಡೋಸಸಲ್ಲಿ ಯಾವ ಥರ ಕೊಡ್ತೀವಿ, ಕ್ಲೀನಾಗಿರುವ ವಾಟರ್ನ ಕೊಡ್ತಾ ಇರ್ತೀವಿ. ಆಮೇಲೆ ನೆಕ್ಸ್ಟ್ ಅದಕ್ಕೆ ಬೇಕಾಗಿರುವಂಥ ಅಕ್ಕಿ ಅಂಥವೆಲ್ಲ ನಾವು ಪ್ರೊವೈಡ್ ಮಾಡ್ತೀವಲ್ವ ಫುಡ್ಡನ್ನು. ನೀವೀಗ ಅಕ್ಕಿನೆಲ್ಲ ಹಾಕ್ತಾ ಇರಬೇಕಾದ್ರೆ ಬರೀ ಅಕ್ಕಿನೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ನಾನು ಇದಕ್ಕಿಂತ ಮುಂಚೆ ನನ್ನ ವೀಡಿಯೋಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬರೀ ಅಕ್ಕಿನೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡಿ ಹಾಕಬೇಕು ಅಂತ ಹೇಳಿಬಿಟ್ಟು. ರಾಗಿ ಇದ್ದರೆ, ಜೋಳ ಇದ್ದರೆ ಅದರ 3 ಥರದ ಮಿಕ್ಸ್ ಮಾಡಿ ನೀವು ಹಾಕಿದರೆ ಖಂಡಿತವಾಗ್ಲೂ ನಿಮ್ಮ ಕೋಳಿಗಳ ವೆಯ್ಟ್ ಗೇನ್ ಆಗುತ್ತೆ. ಇನ್ನೊಂದಂದರೆ ಮಲ್ಟಿಗ್ರೇನ್ ಫುಡ್ಡನ್ನು ನಾನು ನಿಮಗೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲ ದವಸ ಧಾನ್ಯಗಳನ್ನು ಮಿಕ್ಸ್ ಇರುವಂಥ ಈ ಒಂದು ಫುಡ್ಡು, ಅದನ್ನು ನೀವು ಅವಾಗವಾಗ ಈ ಕೋಳಿಗಳಿಗೆ ಹಾಕ್ತಾ ಇರಬೇಕು. ಓಕೆನಾ? ಈ ಥರ ಹಾಕೋದ್ರಿಂದ ನಿಮ್ಮ ಕೋಳಿಗಳು ಅಷ್ಟೇ ಹೆಲ್ತಿಯಾಗಿ ಇರ್ತವೆ. ನನ್ನ ಫಾರ್ಮಿನ ಒಂದು ಕೋಳಿಗಳನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹೆಲ್ತಿಯಾಗಿದ್ದಾವೆ ಅಂತ. ನನಗೆಲ್ಲ ಕಾಮೆಂಟ್ಸ್ಗಳು ಈ ಥರನೇ ಬರ್ತವೆ. ತುಂಬಾ ಹೆಲ್ತಿಯಾಗಿ ನೋಡ್ಕೊತೀರಾ, ಏನು ಮಾಡ್ತಾರೆ ಇದಕ್ಕೆಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ಗಳು ಆ ಥರನೇ ಬರ್ತವೆ. ನನಗೆ ಗೊತ್ತಿರುವಂಥ ಒಂದು ಮೆಥಡ್ಗಳನ್ನು ನಾನು ನಿಮಗೆ ಹೇಳಿಕೊಡ್ತೀನಿ. ಇದರಿಂದ ನಿಮ್ಮ ಒಂದು ಪೋಲ್ಟ್ರಿ ಫಾರ್ಮು ಇಂಪ್ರೂವ್ ಮಾಡ್ಕೋಬೋದು ಮತ್ತು ಇದರಲ್ಲಿ ನಿಮಗೆ ಬಿಸ್ನೆಸ್ನ ಆರಾಮ್ಸೆ ನೀವು ಕಾಣ್ಕೋಬೋದು. ಓಕೆನಾ ಫ್ರೆಂಡ್ಸ್? ಈಗ ನೋಡಿ, ನಾನು ಕೋಳಿಗಳಿಗೆ ಫುಡ್ಡನ್ನು ಹಾಕ್ತಿದ್ದೀನಿ. ಅದು 2 ಥರದ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಯಾಕೆ ಗೊತ್ತಾ? ಇವತ್ತು ನನಗೆ ಬೇರೆದಾದ ಅಂದರೆ ಮಲ್ಟಿಗ್ರೇನ್ ಫುಡ್ಡಿಗೋಸ್ಕರ ಇವತ್ತು ಹಾಕಲಿಕ್ಕಿದೆ. ಅದಕ್ಕೋಸ್ಕರ ನಾನು ಇವುಗಳಿಗೆ ಮಾರ್ನಿಂಗ್ಗೆ ಈ ಥರ ಹಾಕ್ತಾಯಿದ್ದೀನಿ. ಓಕೆನಾ ಫ್ರೆಂಡ್ಸ್? ಇವತ್ತು ನಾನು ಏನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನಿಸಿರ್ಬೋದು. ಖಂಡಿತವಾಗ್ಲೂ ಏನು ಅಂತ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ, ಮುಂಚಿನ ನನ್ನ ವೀಡಿಯೋಗಳಲ್ಲಿ ಅಲೋವೆರಾದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ಥರ ಅಲೋವೆರಾನ ಹಾಕ್ಕೋಬೋದು ಅಂತ. ಇವಾಗೇನು ಅಲೋವೆರಾ ಪ್ಲಸ್ ನಾನು ಆ್ಯಪಲ್ ಸೈಡರ್ ವಿನೆಗರ್ನ ಹಾಕ್ತಾಯಿದ್ದೀನಿ. 2 ಮಿಕ್ಸ್ ಮಾಡಿ ಹಾಕ್ಬೋದಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ದರೆ ಖಂಡಿತವಾಗ್ಲೂ ಹಾಕ್ಕೋಬೋದು. ಯಾಕೆ ಗೊತ್ತಾ? ಅಲೋವೆರಾ ಮತ್ತು ಇವೆರಡನ್ನು ನಾವು ಯಾವ ಥರ ಹಾಕಬೇಕು, ಎಷ್ಟರ ಮಟ್ಟಿಗೆ ಹಾಕಬೇಕು, ಎಷ್ಟು ಪರ್ಸೆಂಟಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಈಗ ಅಲೋವೆರಾದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಅಲೋವೆರಾ ಈ ಕೋಳಿಗಳಿಗೆ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತೆ. ಆ್ಯಂಟಿವೈರಲ್, ಆ್ಯಂಟಿಕಾಕ್ಸಿಡಿಯಲ್, ಶಿಲೀಂಧ್ರನಾಶಕ ಎಲ್ಲವನ್ನು ಒಳಗೊಂಡಿರುವ ಈ ಒಂದು ಅಲೋವೆರಾ ಇವೆಲ್ಲವನ್ನು ನಾಶ ಮಾಡಿ ಕೋಳಿಗಳ ಆರೋಗ್ಯವನ್ನು ಅಂದರೆ ಮೇಯ್ನಾಗಿ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಡೈಜೆಷನ್ ಇಂಪ್ರೂವ್ ಮಾಡಿದೆ ಅಂತ ಹೇಳಿದರೆ ಕೋಳಿಗಳ ಇಂಟೇಕ್ ಜಾಸ್ತಿ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಆಮೇಲೆ ಮೊಟ್ಟೆಗಳ ಸೈಜು ಅಷ್ಟೇ ತುಂಬಾ ಚೆನ್ನಾಗಿ ಇರ್ತವೆ. ಮೇಯ್ನಾಗಿ ಆ್ಯಂಟಿಕಾಕ್ಸಿಡಿಯಲ್ ಅಂದರೆ ಕೋಳಿಗಳಲ್ಲಿ ಕಾಕ್ಸಿಡಿಯೋಸಿಸ್ ವಿರುದ್ಧ ಅಲೋವೆರಾ ಒಂದು ರಕ್ಷಣಾತ್ಮಕ ಪರಿಣಾಮವನ್ನು ಹೊಂದಿದೆ. ಹಾಗಾಗಿ ಇದನ್ನು ನಾವು ಬೇಕಾದರೆ ಬಾಯ್ಲರ್ ಕೋಳಿಗಳಿಗೆ ಖಂಡಿತವಾಗ್ಲೂ ಹಾಕೋಬೋದು. ಎಷ್ಟು ಪರ್ಸೆಂಟಲ್ಲಿ ಹಾಕ್ಬೋದು ಅಂದರೆ 0.1ರಿಂದ 0.5% ಅಲೋವೆರಾದ ಪುಡಿ ಅಥವಾ ಜೆಲ್ನ ಈ ಟೈಪಲ್ಲಿ ಬೇಕಾದರೆ ಹಾಕ್ಕೋಬೋದು. ಓಕೆನಾ? ನಾನು ಯಾವ ಥರ ಹಾಕಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಬಟ್ ನಿಮಗೆ ಅಲೋವೆರಾದ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಯಾಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ಇದು ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆನಾ? ಮತ್ತು ಅಲೋವೆರಾ ಏನು ಅಂದರೆ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತೆ. ಅಲೋವೆರಾ ಕೋಳಿಗಳ ಕರುಳಿನ ಮೈಕ್ರೋಫ್ಲೋರಾವನ್ನು ಸುಧಾರಿಸುತ್ತದೆ. ಬಾಯ್ಲರ್ಗಳ ಆಹಾರದಲ್ಲಿ ನೀವು ಬೇಕಾದರೆ ಇವಾಗ ಜಾಸ್ತಿ ನಿಮಗೆ ಬಾಯ್ಲರ್ ಕೋಳಿಗಳನ್ನು ಸಾಕ್ತಾ ಇದ್ದೀರಾ ಅಂತ ನೀವು ಹೇಳಿದರೆ 1.5ರಿಂದ 2.5% ಇದನ್ನು ಸೇರಿಸ್ಕೋಬೋದು. ಓಕೆನಾ? ಇದರಿಂದ ಲ್ಯಾಕ್ಟೋಬೆಸಿಲಸ್ನ ಸಂಖ್ಯೆ ಹೆಚ್ಚಾಗುತ್ತೆ. ನಾನು ಹೇಳ್ತಿರೋದು ಅಲೋವೆರಾವನ್ನು ಯಾವ ಥರ ಬಳಸಬೇಕು, ಹೇಗೆ ಅಂತ ನನಗೆ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಆಮೇಲೆ ಈ ಜೀವಸತ್ವಗಳನ್ನು ಅನೇಕ ಹೊಂದಿರುವ ಈ ಅಲೋವೆರಾ ವಿಟಮಿನ್ A, B ಆ್ಯಂಡ್ B3,
ವಿಟಮಿನ್ 3, ಕೋಲಿನ್, ಫೋಲಿಕ್ ಆಮ್ಲ ಎಲ್ಲವನ್ನು ಈ ಒಂದು ಅಲೋವೆರಾ ಹೊಂದಿದೆ. ಹಾಗಾಗಿ ನಾವು ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೇ ಇರುವಂತಹ ಈ ಅಲೋವೆರಾವನ್ನು ಖಂಡಿತವಾಗಲೂ ಕೋಳಿಗಳಿಗೆ ಹಾಕೋಬಹುದು. ವಿಶೇಷವಾದ ಒಂದು ಗಿಡಮೂಲಿಕೆಯಿಂದ ತುಂಬಿರುವ ಈ ಒಂದು ಅಲೋವೆರಾವನ್ನು ನಿಮ್ಮ ಪೋಲ್ಟ್ರಿ ಫಾರ್ಮಿಗೆ ನೀವು ಆಗಾಗ ಹಾಕ್ತಾ ಇರಬೇಕು ಫ್ರೆಂಡ್ಸ್. ನನ್ನ ಪೋಲ್ಟ್ರಿ ಫಾರ್ಮಿನಲ್ಲಿ ನನಗೆ ಕೋಳಿಗಳಿಗಿಂತ ನನಗೆ ಮೊಟ್ಟೆಗಳ ಮೇಲೆ ತುಂಬಾ ಡಿಮ್ಯಾಂಡ್ ಇದೆ. ನಿಮ್ಮ ಫಾರ್ಮ್ನಲ್ಲಿರುವ ಮೊಟ್ಟೆಗಳು ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಕೇಳ್ಕೊಂಡು ತಗೊಂಡು ಹೋಗ್ತಾರೆ, ಅಷ್ಟು ಡಿಮ್ಯಾಂಡ್ ಇದೆ ಫ್ರೆಂಡ್ಸ್. ಆ ಸೈಜು ಅಷ್ಟೇ. ಇವಾಗ ನಾವು ಇದನ್ನೆಲ್ಲ ಹಾಕ್ತಾ ಇರಬೇಕಾದ್ರೆ ನಿಮಗೆ ಕೋಳಿಗಳ ಸೈಜು ಆ ಫರ್ಟೈಲ್ ಎಗ್ಗು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹೇಳ್ತಿರುವುದು ಬಾಯ್ಲರ್ ಕೋಳಿಗಳಿಗೂ ಸಹ ಈ ಥರ ಮಾಡಿ ನೀವು ಹಾಕಿ. ಈಗ ನಾಟಿ ಕೋಳಿಗಳಿಗೆ ನಾವು ಇಷ್ಟೆಲ್ಲ ನಾವು ಮಾಡ್ಕೋಬೇಕಾ ಅಂತ ನಿಮ್ಮ ಅನಿಸಿಕೆ ಆದರೆ ಖಂಡಿತವಾಗ್ಲೂ ಫ್ರೆಂಡ್ಸ್, ನಿಮಗೆ ಬಿಸ್ನೆಸ್ ಚೆನ್ನಾಗಿ ಕೈ ಕೊಡಬೇಕು, ನಮ್ಮ ಪೌಲ್ಟ್ರಿ ಫಾರ್ಮ್ ಗ್ರೋ ಆಗಬೇಕು ಅಂತ ನಿಮಗೆ ಆಸೆ ಇದ್ದರೆ ಖಂಡಿತವಾಗ್ಲೂ ಇದನ್ನು ಮಾಡ್ಕೋಬೋದು. ಓಕೆನಾ. ಆಮೇಲೆ ಅಲೋವೆರಾ ಒಂದು ಪ್ರಸಿದ್ಧ ಔಷಧಿಯ ಮೂಲಿಕೆಯಾಗಿದ್ದು ಇದನ್ನು ಪ್ರಪಂಚದ ಅನೇಕ ಭಾಗಗಳಲ್ಲಿ ವಾಣಿಜ್ಯ ಮತ್ತು ಚಿಕಿತ್ಸಾತ್ಮಕ ಗುಣಗಳಿಗಾಗಿ ಲಕ್ಷಣಗಳಿಗಾಗಿ ಇದನ್ನು ಬಳಸ್ತಾರೆ. ಹಾಗಾಗಿ ಹೆಚ್ಚಿನ ಒಂದು ಮಹತ್ವವಿರುವ ಈ ಒಂದು ಅಲೋವೆರಾವನ್ನು ನಾವು ಕೋಳಿಗಳಿಗೆ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ. ಆಮೇಲೆ ಇದು ಏನಾಗುತ್ತೆ, ಬ್ಯಾಕ್ಟೀರಿಯಾ ಅಂಥವೇನಾದರೂ ಇರುತ್ತೆ. ಈಗ ಕೋಳಿಗಳಲ್ಲಿ ಬೇದಿ ಆಗ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡಿದ್ದೀರಾ, ರೆಡ್ ಕಲರಲ್ಲಿ ಆಗಿರ್ಬೋದು, ಆಮೇಲೆ ವೈಟ್ ಕಲರಲ್ಲಿ ಆಗಿರ್ಬೋದು. ಅಂಥ ಬೇದಿಗಳು ಏನಾದರೂ ಆಗಿದ್ದರೆ ಖಂಡಿತವಾಗ್ಲೂ ಇದು ತಡೆಗಟ್ಟುತ್ತೆ. ಇದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ನನ್ನ ವೀಡಿಯೋಗಳಲ್ಲಿ ಮಾಡಿದ್ದೀನಿ. ಇವತ್ತು ಆ್ಯಪಲ್ ಸೈಡರ್ ವಿನೆಗರ್ನ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ. ಯಾಕೆ ಆ್ಯಪಲ್ ಸೈಡರ್ ವಿನೆಗರ್ನ ನಾವು ಹಾಕೋಬೋದು, ಹಾಕಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೊಂದು ಲೈಕ್ ಕೊಡಿ. ಓಕೆನಾ. ಆ್ಯಪಲ್ ಸೈಡರ್ ವಿನೆಗರ್ನ ನಾವು ಏನು ಮಾಡ್ತೀವಿ, ಮನೆಗಳಲ್ಲಿ ನಮಗೆ ಎಲ್ಲದಕ್ಕೂ ಉಪಯೋಗಿಸ್ತೀವಿ ಅಲ್ವಾ, ಬಟ್ ಕೋಳಿಗಳಿಗೆ ನಾವು ಉಪಯೋಗಿಸ್ತೀವ ಇಲ್ಲ. ಇದರ ಬಗ್ಗೆ ನಾನು ಸರ್ಚ್ ಮಾಡಿ ನನಗೆ ಇದನ್ನು ನಾನು ಅಪ್ಲೈ ಮಾಡಿದ್ದೀನಿ ನನ್ನ ಕೋಳಿಗಳಿಗೆ. ಹಾಗಾಗಿ ಹೆಚ್ಚಿನದಾದ ಒಂದು ಬೆನಿಫಿಟನ್ನು ಇದರಲ್ಲಿ ಇದೆ ಫ್ರೆಂಡ್ಸ್. ಯಾಕೆ ಅಂತ ಕೇಳ್ತಾರೆ, ಖಂಡಿತವಾಗ್ಲೂ ಈ ಥರ ಒಂದು ಕೋಳಿಗಳಿದಾವಲ್ಲ ಅವುಗಳಿಗೆ ಆ್ಯಪಲ್ ಸೈಡರ್ ವಿನೆಗರ್ನ ಹಾಕಿದರೆ ಜೀರ್ಣಕ್ರಿಯೆ ಅವುಗಳ ಸುಧಾರಿಸುತ್ತದೆ. ನೋಡಿ ಫ್ರೆಂಡ್ಸ್, ನಮ್ಮ ಎಲ್ಲ ಕೋಳಿಗಳು ಅಷ್ಟೇ. ಇದು ಕಾವಿಗೆ ಬಂದು ಕೂತ್ಬಿಟ್ಟಿದೆ. ಈಗ ಮೊಟ್ಟೆ ಎಲ್ಲ ಖಾಲಿಯಾಗಿದೆ ಇದ್ರದ್ದು, ಆದರೂ ಕೂತ್ಬಿಟ್ಟಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ನಾನು ಆ್ಯಪಲ್ ಸೈಡರ್ ಇದರ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಲ್ವಾ, ಯಾಕೆ ಬಳಸಬೇಕು ನಾವು ಅಂತ. ಮತ್ತು ಈ ಕೋಳಿಗಳಲ್ಲಿ ಅಷ್ಟೇ ನಾವು ನಮಗೆ ಮುತುವರ್ಜಿಯಿಂದ ನಾವು ಕೋಳಿಗಳನ್ನು ಸಾಕುವ ಒಂದು ಪ್ಲ್ಯಾನ್ನ ನಾವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಇದರಲ್ಲಿ ಯಶಸ್ಸು ಖಂಡಿತವಾಗ್ಲೂ ದೊರಕುತ್ತದೆ ಫ್ರೆಂಡ್ಸ್. ಈ ಅಲೋವೆರಾ ಪ್ಲಸ್ ಇದು ಆ್ಯಪಲ್ ಸೈಡರ್ ವಿನೆಗರ್ನ ಎರಡೂ ಮಿಕ್ಸ್ ಮಾಡಿ ನೀವು ಹಾಕ್ಕೋಬೋದು. ಓಕೆನಾ. ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ಎಷ್ಟರ ಮಟ್ಟಿಗೆ ನಾವು ಬಳಸಬೇಕು ಆ್ಯಪಲ್ ಸೈಡರ್ ವಿನೆಗರ್ನ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಓಕೆನಾ. ಇದರಲ್ಲಿ ಮರಿಗಳಿಗೆ ಒಂದು ತುಂಬಾ ಬೆನಿಫಿಟ್ಸ್ ಇದೆ. ಏನು ಅಂದರೆ ಕಾಕ್ಸಿಡಿಯೋಸಿಸ್ ಅನ್ನೋದನ್ನ ಪ್ರಮೋಟ್ ಮಾಡುತ್ತೆ ಈ ಕೋಳಿಗಳಿಗೆ ಅಂತ ಹೇಳಿದೆ. ಹಾಗಾಗಿ ಕೋಳಿ ಮರಿಗಳಿಗೂ ಸಹ ಅಷ್ಟೇ ನಾವು ಸಣ್ಣ ಮರಿಯಿಂದನೇ ಅವುಗಳಿಗೆ ಇದನ್ನೆಲ್ಲ ಅಪ್ಲೈ ಮಾಡಬೇಕು. ಓಕೆನಾ. ಆಮೇಲೆ ಮರಿಗಳಿಗೆ ದೊಡ್ಡ ಪೋಲ್ಟ್ರಿ ಕೋಳಿಗಳಿಗೆ ಅಂತಲೇ ಸಪ್ರೇಟಾಗಿ ಮಾಡಲಿಕ್ಕೆ ಹೋಗಬೇಡಿ, ಇದೇ ಥರನೇ ಮಾಡ್ಕೊಳ್ಳಿ ನೀವು. ಈಗ ನೋಡಿ, ನನ್ನ ಒಂದು ಗಾರ್ಡನ್ನಲ್ಲಿ ನಾನು ಅಲೋವೆರಾನ ನಾನು ಬೆಳೆಸಿ ಇಟ್ಟಿದ್ದೀನಿ. ಯಾಕೆ ಗೊತ್ತಿದೆಲ್ಲ ನ್ಯಾಚುರಲಾಗಿ ಸಿಗುವಂಥದ್ದನ್ನ ನಾವು ಬೈ ಮಾಡಲಿಕ್ಕೆ ಹೋಗಬಾರ್ದು, ಜಾಸ್ತಿ ಖರ್ಚು ಮಾಡಲಿಕ್ಕೂ ಹೋಗಬಾರ್ದು ಫ್ರೆಂಡ್ಸ್. ಓಕೆನಾ. ಹಾಗಾಗಿ ಇದನ್ನೆಲ್ಲ ನೀವು ಮನೆಗಳಲ್ಲೇ ಇದ್ದರೆ ಈ ಥರ ಬಳಸ್ಕೊಂಬಿಡಿ. ಆಮೇಲೆ ನಾನು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಯಾವ ಥರ ಸ್ಟೋರ್ ಮಾಡ್ತೀನಿ ಫುಡ್ಡನ್ನು ಈ ಕೋಳಿಗಳದ್ದು ಅಂತ. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಟಿದ್ದೆ, ಇದು ಮಲ್ಟಿಗ್ರೇನ್ ಫುಡ್ಡನ್ನು. ಇದನ್ನು ನಾನು ಇವತ್ತು ಕೋಳಿಗಳಿಗೆ ಹಾಕಲಿಕ್ಕೆ ತೊಗೊತಿದ್ದೀನಿ. ನಾನು ಮಂತ್ಲಿ ಒನ್ಸ್ ಈ ಥರ ಈ ಮೆಡಿಸಿನ್ಗಳನ್ನ ನಾನು ಹಾಕ್ತಾ ಇರ್ತೀನಿ. ಇವು ಮೆಡಿಸಿನ್ ಅಂತಲೇ ಅಲ್ಲ, ಬಟ್ ಇವು ಏನು ಅಂದರೆ ಎಲ್ಲವನ್ನು ಪ್ರಿವೆಂಟ್ ಮಾಡುವಂಥ ಒಂದು ಶಕ್ತಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರುತ್ತೆ. ಆಮೇಲೆ ಇದು ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಇದೇ ವಿನೆಗರ್, ನೀವು ಆ್ಯಪಲ್ ಸೈಡರ್ ವಿನೆಗರೇ ತಗೊಳ್ಳಿ. ಓಕೆನಾ. ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತೀರಲ್ವ, ಸ್ವಲ್ಪರ ಮಟ್ಟಿಗೆ ಮಾತ್ರ ಇದನ್ನು ಯೂಸ್ ಮಾಡಬೇಕು. ಆಮೇಲೆ ಅಲೋವೆರಾನು ಅಷ್ಟೇ. ನೋಡಿ, ಇಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ, ಒಂದು 50 ಕೋಳಿ ಇದ್ದರೆ ಇಷ್ಟು ಸಾಕು ನಿಮಗೆ. ಮಂತ್ಲಿ ಒನ್ಸ್ ಬೇಸಿಸಲ್ಲೇ ನೀವು ಇದನ್ನು ಹಾಕ್ತಾ ಇರಬೇಕು.
ಓಕೆನಾ. ನಾನು ಯಾವ ಥರ ಮಿಕ್ಸ್ ಮಾಡ್ತೀನಿ ನೋಡಿ. ಈಗ ನಾನು ಕ್ಲೀನಾಗಿರುವ ಒಂದು ನೀರನ್ನ ತೊಗೊಂಡಿದ್ದೀನಿ, ಅದಕ್ಕೆ ಆ್ಯಪಲ್ ಸೈಡರ್ ವಿನೆಗರ್ ಸ್ವಲ್ಪನೇ ಹಾಕ್ಕೋಬೇಕು ಅಷ್ಟೇ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಓಕೆನಾ. ಈಗ ಎಲ್ಲವನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ನೀವೀಗ ವಾಟರಿಗೆ ಮಿಕ್ಸ್ ಮಾಡಿ ಹಾಕುವುದಿದ್ರೆ ಅದನ್ನು 2% ಅಷ್ಟು ಮಾತ್ರ ಹಾಕಿ. 2%, ಈಗ 20 ml ಏನಾದರೂ ನೀವು ವಾಟರ್ ತೊಗೊಳ್ತೀರ ಅಂದರೆ 2% ಹಾಕಿದ್ರೆ ಸಾಕು. ಓಕೆ, ಈಗ ಗೊತ್ತಾಯಿತು ಅಂತ ನಾನು ನಿಮಗೆ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಬೇಕಾದರೆ ಮಲ್ಟಿಗ್ರೇನ್ ಫುಡ್ಡನ್ನು ನೀವು ಹಾಕೋರಿದ್ರೆ ಇದಕ್ಕೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಥರ ಮಾಡಿ ಹಾಕ್ಬೋದು. ಓಕೆನಾ, ಅದೇನು ಪ್ರಾಬ್ಲಮ್ ಆಗೋಲ್ಲ. ನೀವು ನೀರನ್ನು ಮಾತ್ರ ಪ್ಲಾಸ್ಟಿಕ್ ಡಬ್ಬಗಳಲ್ಲೇ ಹಾಕಬೇಕು, ಬೇರೆ ಡಬ್ಬಗಳಲ್ಲೆಲ್ಲ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ, ನೀರಿಗೆ ವಿನೆಗರ್ನ ಹಾಕಲಿಕ್ಕೆ ಹೋಗಬೇಡಿ. ಓಕೆನಾ. ಯಾಕೆ ಹೇಳ್ತಿದ್ದೀನಿ ಅಂದರೆ ಅದು ಪ್ಲಾಸ್ಟಿಕ್ನ ಇದು ಮಾಡುತ್ತೆ. ಬೇರೆ ನಾವೇನಾದರೂ ಉಪಯೋಗಿಸಿ ಈ ಥರ ಪಿಂಗಾಣಿ ಅಂಥವೆಲ್ಲಾದರೂ ಇಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಅದು ವಿನೆಗರ್ ಸೂಟ್ ಆಗೋಲ್ಲ. ಹಾಗಾಗಿ ನೀವೇನು ಮಾಡಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಅವುಗಳಿಗೆ ನೀರನ್ನು ಕೊಟ್ಬಿಡಿ. ಓಕೆನಾ. ಇದನ್ನು ನೀವು 15 ದಿವಸಕ್ಕೊಂದ್ಸತಿ ಬೇಕಾದರೂ ಕೊಡ್ಬೋದು, ಇಲ್ಲ ಅಂದರೆ ನೀವು ಮಂತ್ಲಿ ಒನ್ಸ್ ಆ ಥರ ಬೇಕಾದರೂ ಕೊಡ್ಬೋದು. ಓಕೆನಾ ಫ್ರೆಂಡ್ಸ್. ನಮ್ಮ ಮರಿಗಳಿಗೆ, ಕೋಳಿಗಳಿಗೆ ತುಂಬಾ ಅರ್ಜೆಂಟ್ ಆಗಿಬಿಟ್ಟಿದೆ. ಅವುಗಳಿಗೆ ಮಲ್ಟಿಗ್ರೇನ್ ಫುಡ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ಇಟ್ಟ ತಕ್ಷಣ ಅಷ್ಟೇ ದೂರದಲ್ಲಿ ಇದ್ರೂ ಸಹ ಬಂದುಬಿಟ್ಟು ಎಲ್ಲವನ್ನೂ ತಿನ್ಕೊಂಡು ಹೋಗ್ತವೆ. ಮತ್ತು ಏನು ಅಂದರೆ ಈ ಮರಿಗಳಲ್ಲಿ ಇವಾಗ ಕೋಳಿ ಮರಿಗಳಲ್ಲಿ ರೆಕ್ಕೆ ಪುಕ್ಕಗಳೆಲ್ಲ ಹೋಗಿರುತ್ತಲ್ವ, ಅಂಥವುಗಳಿಗೆ ಈ ಒಂದು ACV ಅಂದರೆ ಆ್ಯಪಲ್ ಸೈಡರ್ ವಿನೆಗರ್ ತುಂಬಾ ವರ್ಕ್ ಆಗುತ್ತೆ. ರೆಕ್ಕೆಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದನ್ನು ಬೇಕು ಟ್ರೈ ಮಾಡಿ. ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಈ ಒಂದು ರಿಸಲ್ಟ್ನ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಹುಳುಗಳ ವಿರುದ್ಧ ಹೋರಾಡಲಿಕ್ಕೆ ಸಹಾಯವಾಗುತ್ತೆ. ಇವಾಗ ಕೋಳಿಗಳಿಗೆ ಆವಾಗವಾಗ ಆಲ್ಬೆಂಡಜೋಲ್ ನೀವು ಹಾಕ್ತಾ ಇರಬೇಕು. 3 months ಒನ್ಸ್ ಆದರೂ ನೀವು ಹಾಕ್ತಾ ಇರಬೇಕು. ಇವಾಗ 3 months ಒನ್ಸ್ ನಾವು ಹಾಕಿಲ್ಲ, ಈ ಮೆಡಿಸಿನ್ ಹಾಕಿದ್ದೀವಿ ಅಂತ ಹೇಳಿದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಓಕೆನಾ. ಈಗ ನೀವು ಆ್ಯಪಲ್ ಸೈಡರ್ ವಿನೆಗರ್ನ ಕೊಡುವುದರಿಂದ ಹುಳಗಳು ಗ್ರೋ ಆಗಲಿಕ್ಕೆ ಆಗಲ್ಲ. ಇದರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮಗೆ ಆ ವೆಯ್ಟ್ ಗೇನು ಅಷ್ಟು ಚೆನ್ನಾಗೇ ಆಗುತ್ತೆ. ಇವಾಗ ಅಲೋವೆರಾ ಮತ್ತು ಆ್ಯಪಲ್ ಸೈಡರ್ ವಿನೆಗರ್ನ ನೀವು ಕರೆಕ್ಟಾಗಿ ಈ ಥರ ಮೆಥಡಲ್ಲಿ ನೀವು ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ನಿಮ್ಮ ಪೋಲ್ಟ್ರಿ ಫಾರ್ಮ್ ತುಂಬಾ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಮಲ್ಟಿಗ್ರೇನ್ ಫುಡ್ ಸಿಗ್ತಾ ಇಲ್ಲ, ನಾವೇನು ಮಾಡೋದು ಅಂತ ನಿಮಗೆ ಚಿಂತೆ ಇದ್ದರೆ ಖಂಡಿತವಾಗ್ಲೂ ನೀವೇನು ಮಾಡಿ, ಇವಾಗ ಇದನ್ನೆಲ್ಲ ಅಕ್ಕಿ ಅಂತ ಜೋಳ ಅಂತ ಅದನ್ನೆಲ್ಲ ಹಾಕ್ತಾ ಇರ್ತೀರಲ್ವ, ಅದನ್ನೇ ಒಂಚೂರು ಅದಕ್ಕೆ ಆ್ಯಪಲ್ ಸೈಡರ್ ವಿನೆಗರ್ನ ಬೇಕಾದರೆ ಹಾಕ್ಕೋಬೋದು, ಅಲೋವೆರಾನ ಹಾಕ್ಕೋಬೋದು. ಇಲ್ಲಾಂದರೆ ನೀರಿಗೆ ಮಿಕ್ಸ್ ಮಾಡಿ ಕೊಡಿ ಅಷ್ಟೇ. ನೀರಿಗೆ ಮಿಕ್ಸ್ ಮಾಡಿ ಕೊಡುವುದರಿಂದ ತುಂಬಾ ಒಳ್ಳೆಯದು. ಮತ್ತು ಮಳೆಗಾಲದಲ್ಲಿ ಆ ಕೋಳಿಗಳು ಏನು ಅಂದರೆ ಸರಿಯಾಗಿ ನೀರನ್ನು ಕುಡಿಯೋದಿಲ್ಲ. ನೀವೇನು ಮಾಡಿ ಆ ಟೈಮಲ್ಲೆಲ್ಲ ಜಾಸ್ತಿಯಾಗಿ ನೀರನ್ನೆಲ್ಲ ಇಡೋಕ್ಕೆ ಹೋಗಬೇಡಿ. ಇವಾಗ ಏನಾಗುತ್ತೆ, ಒಂದೊಂದು ಕೋಳಿಗಳು ಕುಡಿತವೆ, ಏನು ಪ್ರಾಬ್ಲಮ್ ಇಲ್ಲ ಆ ಕೋಳಿಗಳಲ್ಲಿ. ಬಟ್ ಮಳೆಗಾಲದಲ್ಲಿ ಕಮ್ಮಿನೇ ಅವರು ಇಂಟೇಕ್ ಇರುತ್ತೆ. ಬೇಸಿಗೆಗಾಲದಲ್ಲಿ ನೀವೇನು ಮಾಡಿ ಈ ಥರನೇ ಪ್ರೊವೈಡ್ ಮಾಡಿ, ಬೇರೆ ನೀರನ್ನ ಇಡಲಿಕ್ಕೆ ಹೋಗಬೇಡಿ. ಆಮೇಲೆ ಈ ಬೇರೆ ಈಗ ನಾವು ಆ್ಯಪಲ್ ಸೈಡರ್ ವಿನೆಗರ್ನ ಹಾಕಿಬಿಟ್ಟು ನೀರನ್ನ ಇಡ್ತೀವಲ್ವ, ಇವಾಗ ಪಾಚಿ ಏನಾದರೂ ಬರುತ್ತಲ್ವ, ಅದನ್ನೆಲ್ಲ ತಡೆಗಟ್ಟುತ್ತೆ ಈ ವಿನೆಗರ್. ಆಮೇಲೆ ಫ್ರೆಶ್ ಆಗೂ ಇರುತ್ತೆ ನೀರು, ಹಾಗಾಗಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಮಂತ್ಲಿ ಒನ್ಸ್ ನೀವು ಈ ಥರ ಮಾಡ್ತಾ ಹೋದರೆ ಸಾಕು. ಇಲ್ಲಾಂದರೆ 15 days ಒನ್ಸ್ ಆ ಥರ ಹಾಕಿ. ಓಕೆನಾ. ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ ನಿಮ್ಮ ಪೋಲ್ಟ್ರಿ ಫಾರ್ಮಿಗೆ. ಆಮೇಲೆ ಬಾಯ್ಲರ್ ಕೋಳಿಗಳಿಗೂ ಅಷ್ಟೇ ಈ ಥರನೇ ನೀವು ಹಾಕ್ಕೋಬೋದು. ಇದು ಮೇಯ್ನಾಗಿ ಬಾಯ್ಲರ್ ಕೋಳಿಗಳಿಗೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾವು ಕೋಳಿಗಳನ್ನೆಲ್ಲ ನಾವು ಹೊರಗಡೆ ಬಿಡ್ತೀವಿ, ನಮ್ಮ ನಾಟಿ ಕೋಳಿಗಳು ಆದರೆ. ಬಟ್ ಬಾಯ್ಲರ್ ಕೋಳಿಗಳಿಗೆ ನಾವು ಹೊರಗಡೆ ಬಿಡಲಿಕ್ಕೆ ಆಗೋದಿಲ್ಲಲ್ಲ, ಒಳಗಡೆನೇ ಕೂಡಿ ಹಾಕ್ಬಿಟ್ಟು ನಾವು ಅವುಗಳನ್ನ ಸಾಕಬೇಕು. ನಮ್ಮ ನಾಟಿ ಕೋಳಿಗಳು ಆದರೆ ನೋಡಿ ಈ ಥರ ಎಲ್ಲ ಮೇಯ್ಕೊಂಡು ತಮ್ಮ ಆಹಾರವನ್ನು ತಾವೇ ಹುಡ್ಕೊಳ್ತವೆ, ನಮಗೆ ಅಷ್ಟೊಂದು ಖರ್ಚು ಬರಲ್ಲ. ಮತ್ತು ಏನು ಅಂತ ಹೇಳಿದರೆ ನೀವು ತಿಳ್ಕೊಬೇಕಾಗಿರುವ ಅಂಶ ಏನು ಅಂದರೆ, ನಾವು ಅವುಗಳನ್ನು ಟ್ರೀಟ್ ಮಾಡೋದ್ರಲ್ಲೇ ಇರೋದು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಯಾವ ಥರ ಎಲ್ಲ ಕೋಳಿಗಳಿಗೆಲ್ಲ ನಾವು ಟ್ರೀಟ್ ಮಾಡಬೇಕು ಅಂತ, ಆ ಥರನೇ ಮಾಡಿಕೊಂಡ್ರೆ ಆಯಿತು.
ನಾನು ಹೇಳ್ತೀನಲ್ಲ ಫ್ರೆಂಡ್ಸ್, ನನ್ನ ಕೋಳಿಗಳ ಬಿಸ್ನೆಸ್ಸಲ್ಲಿ ನನಗೆ ತುಂಬಾ ಆದಾಯವನ್ನು ತಂದು ಕೊಟ್ಟಿರುವಂಥ ಬಿಸ್ನೆಸ್ ಅಂದರೆ ಇದೆ. ಅಂದರೆ ಮೊಟ್ಟೆಗಳಿಗೆ ಅಂತೂ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಫ್ರೆಂಡ್ಸ್. ಆಮೇಲೆ ನಾಟಿ ಹುಂಜಗಳಿಗೆ ಅಂತೂ ತುಂಬಾ ಬೇಡಿಕೆ ಅಂತ ಇದೆ. 2,000 ತನಕನೂ ನಮಗೆ ಇದು ಹುಂಜಗಳಿಗೆ ಬೇಡಿಕೆ ಇದೆ. ಹಾಗಾಗಿ ನಾನು ಹೇಳ್ತಿರುವುದು ಮಹಿಳೆಯರಿಗೆ ಎಸ್ಪೆಷಲಿ ನೀವು ಈ ಥರನೇ ಗ್ರೋ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಬಿಸ್ನೆಸ್ನ ನೀವೇ ಮಾಡ್ಕೋಬೋದು ಆರಾಮ್ಸೆ ಮನೆಯಲ್ಲಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ಆಮೇಲೆ ಬಾಯ್ಲರ್ ಕೋಳಿಗಳನ್ನು ಸಾಕುವವರು ಇದ್ದರೆ ನಾನು ಹೇಳಿರುವಂಥ ಈ ಮೆಡಿಸಿನ್ ತುಂಬಾ ಯೂಸ್ಫುಲ್ಲು ಫ್ರೆಂಡ್ಸ್. ಆ್ಯಪಲ್ ಸೈಡರ್ ವಿನೆಗರ್ ಪ್ಲಸ್ ಅಲೋವೆರಾನ ಎರಡೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇದರ ಏನು ಬೆನಿಫಿಟ್ಸ್ ಅಂತ ನಾನು ನಿಮಗೆ ಇದರ ಬಗ್ಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಹೆಚ್ಚಿನ ವಿಷಯ ನಿಮಗೆ ಬೇಕಾದರೆ ನನಗೆ ಮೆಸೇಜ್ ಮಾಡ್ಬೋದು. ಯಾವುದ್ರ ಬಗ್ಗೆ ನೀವು ಹೇಳ್ತಿರೋ ಅದ್ರ ಬಗ್ಗೆ ನಾನು ವೀಡಿಯೋಗಳನ್ನು ರೆಡಿ ಮಾಡ್ತೀನಿ, ಓಕೆನಾ. ಇವತ್ತಿನ ಈ ಒಂದು ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡಿ. ಮತ್ತು ಇನ್ನಷ್ಟು ವಿಷಯಗಳು, ಇನ್ನಷ್ಟು ಪೋಲ್ಟ್ರಿ ಫಾರ್ಮಿನ ಬಗ್ಗೆ ವೀಡಿಯೋಗಳನ್ನು ನಾನು ಅವಾಗವಾಗ ಮಾಡ್ತಾ ಇರ್ತೀನಿ, ಓಕೆನಾ. ನೀವೇನಾದರೂ ನನ್ನ ಬೆಲ್ ಐಕನನ್ನು ಕೊಟ್ಬಿಟ್ಟು ನೋಟಿಫಿಕೇಷನ್ ಏನಾದರೂ ನಿಮಗೆ ಬರ್ತಾಯಿದ್ರೆ ಖಂಡಿತವಾಗ್ಲೂ ಫಸ್ಟ್ ವಿಡಿಯೋ ನಿಮಗೆ ಸಿಗುತ್ತೆ. ಹಾಗಾಗಿ ನಾನು ಹೇಳ್ತಿರುವುದು ಪೋಲ್ಟ್ರಿ ಫಾರ್ಮಿನ ಬಗ್ಗೆ ಇಂಟ್ರೆಸ್ಟ್ ಇರುವವರು ಖಂಡಿತವಾಗ್ಲೂ ಈ ವಿಡಿಯೋಗಳನ್ನು ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ, ಓಕೆನಾ. ನನಗೆ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು ಹೇಳ್ತಿದ್ದೆ.